ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದಂಥ ನರಸಿಂಹಸ್ವಾಮಿ ಅವರ ಮತ್ತು ಖ್ಯಾತ ತಬಲಾ ವಾದಕ ಜಾಕೀರ್ ಹುಸೇನ್ ರವರ ನಿಧನದಿಂದ ನಮ್ಮ ಸದನ ಇವತ್ತು ಸಂತಾಪ ಸೂಚಿಸಲು ನಾವೆಲ್ಲ ನಿಂತಿದ್ದೇವೆ. ನರಸಿಂಹಸ್ವಾಮಿ ಅವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದರು ಮತ್ತು ನಾನೇ ಆಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದೆ. ಅವರು ಇಲ್ಲಿ ಸದಸ್ಯರಂತಿದೆ, ಅವರು ಅಧ್ಯಕ್ಷರಾಗಿದ್ದರು. ನಾವೇ ಅಧ್ಯಕ್ಷರು ಮಾಡಿದ್ದವ್ರನ್ನ ಅದೊಂದು ರೆಕ್ಟಿಫೈ ಮಾಡಿ ಅವರು ಅಧ್ಯಕ್ಷರಾಗಿದ್ದರು. ಡಾಕ್ಯುಮೆಂಟ್ ಬಹುಶಃ ತಮ್ಮ ಇನ್ಫಾರ್ಮೇಷನ್ ಸರಿಯಿಲ್ಲ ಅಂತ ಕಾಣ್ತದೆ. ನಾನಾಗ ಭಾಳ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ನಾವು ರಾಜಕಾರಣ ಜೊತೆಗೆ ಮಾಡಿದವರು 2004ರಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ SM ಕೃಷ್ಣ ಅವರಲ್ಲಿ ಭಾಳ ಒತ್ತನ್ನು ತಂದು ನಾನು ಅವ್ರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಭಾಳ ಸಹಕಾರವನ್ನು ಮಾಡಿದೆ. ಮಧ್ಯ ಅವರು ಆಪರೇಷನ್ ಲೋಟಸ್ಗೆ ಒಳಗಾಗ್ಬಿಟ್ರು. ಆಮೇಲೆ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಉಳಿಸ್ಕೊಳ್ಬೇಕು ಅಂತ. ಅದಾದಮೇಲೆ ಅವ್ರಿಗೆ ಗೃಹ ಮಂಡಳಿ ಇದಕ್ಕೆ ಸ್ಲಮ್ ಕ್ಲಿಯರೆನ್ಸ್ ಡೆವಲಪ್ಮೆಂಟ್ ಬೋರ್ಡ್ಗೆ BJP ಕಾಲದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಸೊ ಈಗ ಮತ್ತೆ ನಾನು ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಕೂಡ ಭಾಳ ಪ್ರಯತ್ನ ಮಾಡಿದೆ. ಅದಾದ ನಂತರ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟೋಗಿತ್ತು. ಮಧ್ಯದಲ್ಲಿ ಯಾವುದೋ ಪಾಪ ಸೈಟ್ ಏನೋ ಆಗಬೇಕಾಗಿತ್ತು, ಅದಕ್ಕೂ ಬಂದು ನಾನು ರೀಸೆಂಟಾಗಿ ಬಂದು ನೋಡಿದ್ರು. ಅವರು ಒಂದು 6-7 ತಿಂಗಳು, 1 ವರ್ಷದಿಂದ ಬಂದು ನಾನು ಭೇಟಿ ಮಾಡಿದರು. ಒಳ್ಳೆ ಸಂಘಟನೆಗಾರರು, ಬಟ್ ಏನೋ ಒಂದು ಒಳ್ಳೆ ಕುಟುಂಬ, ದೊಡ್ಡ ಕುಟುಂಬದವರೇ ಅವರು. ಜಾರಪ್ಪನವರ ಪುತ್ರ, ರಾಜಕಾರಣದಲ್ಲಿ ಆ ಮಟ್ಟಕ್ಕೆ ಬೆಳೆದವರು ಅವರೊಬ್ಬರೇ. ಬೇರೆ ಮಕ್ಕಳಿದ್ರು ಕೂಡ ಇವರೊಬ್ಬರು ಮಾತ್ರ. ಸೊ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ಗ್ರಾಮೀಣ ಜಿಲ್ಲೆಗೆ. ಇದಾದಮೇಲೆ ಉಸ್ತಾದ್ ಜಾಕೀರ್ ಹುಸೇನ್ ರವರು ಕೂಡ ನನಗೆ ಅವ್ರದ್ದು ಕಾರ್ಯಕ್ರಮದಲ್ಲಿ ಮುಂಬೈನಲ್ಲಿ ಒಂದು ಸತಿ ಭೇಟಿ ಮಾಡೋಂಥ ಅವ್ರನ್ನ ಕಾರ್ಯಕ್ರಮ ನೋಡುವಂಥ ಒಂದು ಅವಕಾಶ ಇತ್ತು. ವಿಲಾಸರಾವ್ ದೇಶಮುಖ್ ಇದ್ದಾಗ ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಒಳ್ಳೆ ನಮ್ಮ ವಿಶೇಷವಾಗಿ ಅವ್ರಿಗೆ ಯಾಕೆ ಅಷ್ಟು ದೊಡ್ಡ ಹೆಸರು ಬಂತು ಅಂದರೆ, ಎಲ್ಲ ಧರ್ಮದ ಬಗ್ಗೆ ಕೂಡ, ವಿಶೇಷವಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎಲ್ಲ ಧರ್ಮದಲ್ಲೂ ಕೂಡ ಅನೇಕ ಹೆಸರುಗಳ ಭಾಷೆಗಳಲ್ಲಿ ಅವರಲ್ಲಿದ್ದಂಥ ಒಂದು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದಕ್ಕೆ ಅವರು ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಬಹುಶಃ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಇಂಗ್ಲಿಷ್ ಸಂಬಂಧಪಟ್ಟಂತೆ ಎಲ್ಲ ಕೂಡ ಅವರು ಅಭ್ಯಾಸವನ್ನು ಮಾಡಿ ಭಾಳ ಶಾಂತಿ ಪ್ರಿಯವಾಗಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದು. ಆಮೇಲೆ ಈಗ ಅವರು ಅಮೆರಿಕಾಗೆ ಹೋದ್ರು ಅಂತ ವಿಚಾರ ಗೊತ್ತಾಯಿತು. ಆರೋಗ್ಯ ಸರಿ ಇಲ್ಲದೆ ಅಲ್ಲೇ ಭಾಳ ವರ್ಷ ಅಲ್ಲಿ ಕೆಲವು ಕೊನೆ ದಿನಗಳಲ್ಲಿ ಇದ್ರು ಅಂತ. ಸೊ ನಿನ್ನೆ ಸಾಯಂಕಾಲ ತಿಳಿದು ನನಗೆ ಭಾಳ ಆಶ್ಚರ್ಯ ಆಯಿತು. ಅವ್ರಿಗೆ ಹಿಂದೆ ಸರ್ಕಾರ ಕೂಡ ಪದ್ಮಶ್ರೀ, ಪದ್ಮವಿಭೂಷಣ್ ಎಲ್ಲ ಕೂಡ ಅವ್ರಿಗೆ ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಅವ್ರಿಗೆ ಒಳ್ಳೆ ಪ್ರಶಸ್ತಿಗಳು ಕೂಡ ಹಿಂದೆ ಎಲ್ಲ ಬೇಕಾದಷ್ಟು ಪ್ರಶಸ್ತಿ ಕೂಡ ಬಂದಿತ್ತು. ಒಂದು ಬಾರಿ ಹಿಂದೆ ನಾವು ಅವ್ರನ್ನ ರಾಜ್ಯೋತ್ಸವ ಕರೆಸಬೇಕು ಅಂತ ಕೂಡ ಹಿಂದೆ ಬೇಕಾದಷ್ಟು ಚರ್ಚೆ ಎಲ್ಲ ನಾವೆಲ್ಲ ಮಾಡಿದ್ದು. ಸೊ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್ ಇದೆ ಅವ್ರಿಗೆ, ಅವರ ಅನುಯಾಯಿಗಳಿಗೆ ಮತ್ತು ಅವರ ಕುಟುಂಬದವ್ರಿಗೆ. ಭಗವಂತ ಒಳ್ಳೇದು ಮಾಡಲಿ, ಅವರಿಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ.